ಸ್ವಾಗತ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನನ್ನ ಗ್ರಾಮ ಮತ್ತು ಗ್ರಾಮೀಣ ಕನ್ನಡಕ್ಕೆ ಸಹಾಯ ಮಾಡ್ತಕ್ಕಂತಹ ಸೇವೆ ಸಲ್ಲಿಸುವ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ನೇಮಯ್ಯ ವಿಜ್ಞಾನ ಪಾಠಗಳಿಗೆ ಸ್ವಾಗತ. VVSM ಅಕಾಡೆಮಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ, ಸ್ನೇಹಿತರೆ, ಕೋವಿಡ್-19 ಕಾರಣದಿಂದಾಗಿ ಶಾಲೆಗಳು ಕಾಲೇಜುಗಳು ಮುಚ್ಚಲ್ಪಟ್ಟಿದ್ದಾವೆ. ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗ್ತಾ ಇದೆ. ಪರೀಕ್ಷೆಗಳನ್ನು SSLC ಮತ್ತು PUC ಪರೀಕ್ಷೆಗಳು ಮುಂದೂಡಲ್ಪಡ್ತಾ ಇದ್ದಾವೆ. ಇಂತಹ ಸಂದಿಗ್ಧ ಪರಿಸ್ಥಿತಿನಲ್ಲಿ ನನಗೊಂದು ಪ್ಲ್ಯಾನ್ ಬಂತು, ನಮ್ಮ ಹುಡುಗರಿಗೆ ಒಂದಿಷ್ಟು ಈ ಟೀಚಿಂಗ್ ಟೈಪು ಒಂದು ಕೊಟ್ಬಿಡೋಣ ಅಂತ ಹೇಳಿ ಕೇಳಿ. ಭೌತ ಜೀವಶಾಸ್ತ್ರವು ಜೀವಕೋಶಗಳ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕಾರ್ಯಗಳ ಅಧ್ಯಯನವನ್ನು ಒಳಗೊಂಡಿರುತ್ತದೆ. ಭೌತ ಜೀವಶಾಸ್ತ್ರ ಅಂತಂದ್ರೆ ಸಸ್ಯಗಳ ಅಥವಾ ಪ್ರಾಣಿಗಳ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕಾರ್ಯಗಳ ಅಧ್ಯಯನ. ಅವು ಎಲ್ಲ ಜೀವಿಗಳ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕಗಳಾಗಿವೆ. ಜೀವಶಾಸ್ತ್ರವನ್ನು ಕೋಶಗೊಳಿಸಿ ಸೈಟಾಲಜಿ ಅಂದರೆ ಏನು? ಜೀವಕೋಶದ ರಚನೆ ಮತ್ತು ಕಾರ್ಯದ ಅಧ್ಯಯನ. ಅದನ್ನು ನಾವು ಸೈಟಾಲಜಿ ಅಂತ ಕರಿತೀವಿ ಅಥವಾ ಸೆಲ್ ಬಯಾಲಜಿ ಅಂತಲೂ ಕರಿತೀವಿ. ಕೋಶಗಳನ್ನು ಮತ್ತೆ ವರ್ಗೀಕರಿಸಲಾಗಿದೆ, ಒಂದು ಸಸ್ಯಕೋಶ ಮತ್ತೆ ಪ್ರಾಣಿಕೋಶ. ಸ್ನೇಹಿತರೆ, ಸಸ್ಯಕೋಶಗಳಿಗೂ ಮತ್ತು ಪ್ರಾಣಿಕೋಶಗಳಿಗೂ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅಷ್ಟೇನೆ. ಸಸ್ಯಗಳು ನಿಮಗೆ ಗೊತ್ತಿರೋ ಹಾಗೆ ಚಲನೆ ಇರೋದಿಲ್ಲ, ಒಂದೇ ಸ್ಥಳದಲ್ಲಿ ಇರ್ತದೆ. ಉದಾಹರಣೆಗೆ ಕಾಡು, ಮೇಡು. ನಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಅಂದರೆ ನಾವುಗಳೆಲ್ಲ ಓಡಾಡ್ತಾ ಇರ್ತೀವಿ. ಸಕಲ ಪ್ರಾಣಿ ಪ್ರಪಂಚ ಓಡಾಡ್ತಾ ಇರ್ತದೆ. ಈಗ ನಾವು ಬರೀ ಸಸ್ಯಕೋಶದ ರಚನೆಯ ಬಗ್ಗೆ ಹೇಳಬೇಕು ಅಂತಂದರೆ, ರೈಬೋಸೋಮ್, ನ್ಯೂಕ್ಲಿಯಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸೆಲ್ ಗೋಡೆ, ಜೀವಕೋಶದ ಗೋಡೆ, ಜೀವಕೋಶ ಪೊರೆ, ಕ್ಲೋರೋಪ್ಲಾಸ್ಟ್, ನಿರ್ವಾತ, ಮೈಟೋಕಾಂಡ್ರಿಯನ್, ಸೈಟೋಪ್ಲಾಸಮ್, ಗಾಲ್ಗಿ ಉಪಕರಣ. ನೋಡಿ ಸ್ನೇಹಿತರೆ, ಈ ಒಂದು ಚಿತ್ರವನ್ನು ನೀವು ಗಮನಿಸಿದಾಗ ಇದು ಒಂದು ಸಸ್ಯಕೋಶದ ರಚನೆ. ಇದು ಸಸ್ಯಕೋಶ. ಈ ಸಸ್ಯಕೋಶ ಸಾಮಾನ್ಯವಾಗಿ ಈ ಆಯತಾಕಾರದಲ್ಲಿ ಇರ್ತದೆ ಅಥವಾ ವರ್ಗ ಆಕಾರದಲ್ಲಿ ಇರ್ತದೆ. ಜಿಯೋಮೆಟ್ರಿಕಲ್ ಅಲ್ಲಿ ಹೇಳಬೇಕು ಅಂದರೆ ಇದು ಮೈಕ್ರೋಸ್ಕೋಪಿಕ್ ವ್ಯೂ. ಮೈಕ್ರೋಸ್ಕೋಪಿನ ಮುಖಾಂತರ ನೋಡಿದಾಗ ಇದೆಲ್ಲ ನಿಮಗೆ ಕಾಣಿಸ್ತದೆ ಸ್ನೇಹಿತರೆ. ನೋಡಿ, ಇದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ನಲ್ಲಿ ಇರ್ತಕ್ಕಂಥದ್ದು ಕ್ರೊಮ್ಯಾಟಿನ್ ಇರ್ತದೆ. ಇವೆಲ್ಲ ಕ್ರೊಮ್ಯಾಟಿನ್ಗಳು. ಮತ್ತು ರೈಬೋಸೋಮ್ಸ್ ಇರ್ತದೆ, ಮತ್ತು ಗಾಲ್ಗಿ ಬಾಡಿಗಳು ಅಥವಾ ಗಾಲ್ಗಿ ಉಪಕರಣಗಳು, ಮತ್ತು ಮೈಟೋಕಾಂಡ್ರಿಯಾವನ್ನು ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತೀವಿ. ಶಕ್ತಿಯ ಕೇಂದ್ರ ಅದು. ಮೈಟೋಕಾಂಡ್ರಿಯಾ ಅಂತಂದರೆ ಜೀವಕೋಶದ ಶಕ್ತಿಯ ಕೇಂದ್ರ, ಅದು ಪವರ್ ಹೌಸ್ ಆಫ್ ದಿ ಸೆಲ್ ಅಂತೀವಿ, ಮೈಟೋಕಾಂಡ್ರಿಯಾ. ಇದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಮತ್ತು ಪ್ಲಾಸ್ಟಿಡ್ ಸ್ಟೋರ್ ಪಿಗ್ಮೆಂಟ್ಸು ಇವು. ಆಮೇಲೆ ಸೆಂಟ್ರಲ್ ವ್ಯಾಕ್ಯೂಲು, ಇದೆಲ್ಲ ಸೆಂಟ್ರಲ್ ವ್ಯಾಕ್ಯೂಲು. ಇದು ಜೀವಕೋಶದ ಪೊರೆ. ಇದನ್ನೆಲ್ಲ ನೀವು ಗಮನಿಸಿದಾಗ ಸಸ್ಯಕೋಶದ ರಚನೆ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸಸ್ಯಕೋಶದ ಚಿತ್ರವನ್ನು ಬಿಡಿಸಿ ಅವುಗಳ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ ಸ್ನೇಹಿತರೆ. ಆದ್ದರಿಂದ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ಸಸ್ಯಕೋಶವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಕೇಲು, ಪೆನ್ಸಿಲ್ಲು, ರಬ್ಬರ್ ಇಟ್ಕೊಂಡು ಬಿಳಿ ಹಾಳೆ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಬನ್ನಿ ಗೆಳೆಯರೆ, ನಮ್ಮ ಅಡುಗೆ ಮನೆಯಲ್ಲಿ ಲಭ್ಯವಿರುವ ಈರುಳ್ಳಿ ಪ್ರಯೋಗ, ವೀಕ್ಷಣೆ ಮತ್ತು ಮಾಹಿತಿ. VVSM ಅಕಾಡೆಮಿ ಒಂಥರ ಪ್ರಯೋಗಾಲಯ ಇದ್ದ ಹಾಗೆ. ಆ ಪ್ರಯೋಗಾಲಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರಯೋಗ ಮಾಡಿದಾಗ ವೀಕ್ಷಣೆ ಮಾಡ್ತೀವಿ. ಪ್ರಯೋಗದ ವೀಕ್ಷಣೆ ಮತ್ತು ಪ್ರಯೋಗದ ವೀಕ್ಷಣೆಯ ನಂತರ ತಿಳ್ಕೊಳ್ತಕ್ಕಂಥದ್ದು ಮಾಹಿತಿ ಇರ್ತದೆ. ಅದನ್ನು ನಾವು ಈ ರೀತಿ ಓದ್ಕೋಬೇಕಾಗ್ತದೆ. ಪ್ರಯೋಗ, ವೀಕ್ಷಣೆ, ಮಾಹಿತಿ ಅಂದರೆ ಎಕ್ಸ್ಪರಿಮೆಂಟ್, ಅಬ್ಸರ್ವೇಷನ್ ಆ್ಯಂಡ್ ಇನ್ಫರೆನ್ಸ್.
ಬನ್ನಿ ಗೆಳೆಯರಿ, ಈಗ ಅಡಿಗೆ ಮನೆಯಲ್ಲಿ ಲಭ್ಯವಿರ್ತಕ್ಕಂಥ ಈರುಳ್ಳಿಯನ್ನು ಕತ್ತರಿಸೋಣ. ಸಿಪ್ಪೆ ತೆಗೆದು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಸಿಪ್ಪೆಯನ್ನು ಗಾಜಿನ ಸ್ಲೈಡ್ಸ್ ಅನ್ನಾಗಿ ಮಾಡ್ಕೊಳ್ಳೋಣ. ಹನಿ ನೀರಿನಲ್ಲಿ ಇರಿಸ್ಬಿಟ್ಟು ಒಂದು ಹನಿ ಮೆಥಿಲಿನನ್ನು ಅದರಲ್ಲಿ ಅದ್ದಿ ತೊಳಿಬೇಕು. ಹೆಚ್ಚುವರಿ ಕಲ್ಲುಗಳನ್ನು ತೆಗೆದು ಹಾಕೋಣ ಮತ್ತು ಹನಿ ಗ್ಲಿಸರಿನ್ ಹಾಕಿ ಕವರ್ ಸ್ಲಿಪ್ನಿಂದ ಮುಚ್ಚಿ ಮುಂದೆ ಅದನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಗಮನಿಸಿ. ಸೂಕ್ಷ್ಮದರ್ಶಕ ಯಂತ್ರ ಇದು ಸೂಕ್ಷ್ಮದರ್ಶಕ. ಈ ಸೂಕ್ಷ್ಮದರ್ಶಕದಲ್ಲಿ ಅತ್ಯಂತ ಚಿಕ್ಕ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಜೀವಕೋಶಗಳು ಸಹ ನಮಗೆ ಕಾಣಿಸ್ತವೆ. ಅಂಥದ್ದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಅದೆಲ್ಲ ಮುಂದೆ ಓದ್ಕೊಳ್ಳೋಣ. ಈಗ ವೀಕ್ಷಣೆ ಮಾಡಿದಾಗ ಈರುಳ್ಳಿ ಸಿಪ್ಪೆಯ ಗಡಿಯು ಜೀವಕೋಶ ಪೊರೆಯಿಂದ ಆವೃತವಾಗಿದೆ. ಜೀವಕೋಶದ ಗಡಿ ಮತ್ತು ಕೋಶಗೋಡೆ ಎಂದು ಕರೆಯಲ್ಪಡುವ ಮತ್ತೊಂದು ದಪ್ಪ ಹೊರಗಿನ ಹೊದಿಕೆಯಿಂದ ಕೂಡಿದೆ. ಮತ್ತೆ ಮಧ್ಯಭಾಗದಲ್ಲಿರುವುದು ಕೇಂದ್ರ, ಸುತ್ತಲಿನ ದೇಹವನ್ನು ನ್ಯೂಕ್ಲಿಯಸ್ ಎಂದು ಕರೆಯಲಾಗುತ್ತದೆ. ನೋಡಿ, ಈ ಒಂದು ಮಾಹಿತಿ ನಿಮಗೆ ನಿಮ್ಮ ಈ ಒಂದು ಚಿತ್ರದಲ್ಲಿ ಇದೆಲ್ಲವೂ ಸಹ ಮಾಹಿತಿ ಸಿಗುತ್ತೆ ನಿಮಗೆ. ಇದರಲ್ಲಿರ್ತಕ್ಕಂಥ ವೀಕ್ಷಣೆಯನ್ನು ಮಾಡಿದಾಗ ಈ ರೈಬೋಸೋಮ್ಸು, ನ್ಯೂಕ್ಲಿಯಸ್ಸು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವೆಲ್ಲವೂ ಸಹ ನಿಮಗೆ ಈ ಒಂದು ಚಿತ್ರದಲ್ಲಿ ಆ ಮೈಕ್ರೋಸ್ಕೋಪ್ನಲ್ಲಿ ಕಾಣ್ತಕ್ಕಂತಹ, ಆ ಸೂಕ್ಷ್ಮದರ್ಶಕದಲ್ಲಿ ಕಾಣ್ತಕ್ಕಂತಹ ವಿಶೇಷತೆಗಳು. ಈಗ ನೋಡಿ, ಪ್ಲಾಸ್ಮಾ ಮೆಂಬ್ರೇನು ಇವೆಲ್ಲ ಕಾಣಿಸ್ತವೆ. ಇದನ್ನು ಪ್ರಯೋಗ, ವೀಕ್ಷಣೆ ಮತ್ತು ಮಾಹಿತಿ. ಇನ್ನು ಅಂಗಾಂಶಗಳು ಯಾವುವು? ಸಾಮಾನ್ಯ ಮೂಲವನ್ನು ಹೊಂದಿರುವ ಕೋಶಗಳು, ಗುಂಪುಗಳು ಮತ್ತು ಒಂದೇ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವುದನ್ನು ಅಂಗಾಂಶಗಳು ಅಂತ ಕರಿತೀವಿ. ಅಂಗಾಂಶಗಳು ನೋಡೋಣ. ಈಗ ಅಂಗಾಂಶಗಳು ಯಾವುವು ನೋಡಿ, ಇವನ್ನ ನಾವು ಮುಖ್ಯವಾಗಿ ಸಸ್ಯ ಅಂಗಾಂಶಗಳು 3 ಮೂಲ ರಚನೆಗಳಿವೆ. 3 ಮೂಲ ರಚನೆಗಳು. ಆ 3 ಮೂಲ ರಚನೆಗಳು ಯಾವುವಪ್ಪ ಅಂತಂದರೆ ಪ್ಯಾರೆಂಕೈಮ ಅಂಗಾಂಶ, ಕೋಲಂಕೈಮ ಅಂಗಾಂಶ, ಸ್ಕ್ಲೆರೆಂಕೈಮ ಅಂಗಾಂಶ. ನೋಡಿ, ಇದು ಪ್ಯಾರೆಂಕೈಮ ಅಂಗಾಂಶ ಹೀಗಿರ್ತದೆ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ. ಕೋಲಂಕೈಮ ಅಂಗಾಂಶಗಳು ಮತ್ತು ಸ್ಕ್ಲೆರೆಂಕೈಮ ಅಂಗಾಂಶಗಳು. ಈ ಒಂದು ಸಾಮಾನ್ಯ ಮೂಲವನ್ನು ಹೊಂದಿರುವ ಈ ಕೋಶಗಳ ಗುಂಪುಗಳು ಮತ್ತು ಒಂದೇ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವುದನ್ನು ಅಂಗಾಂಶಗಳು ಎಂದು ಕರಿತೀವಿ. ಏನು ಅಂಗಾಂಶಗಳು ಅಂತಂದರೆ, ಪ್ರತಿಯೊಂದು ಜೀವಕೋಶಗಳು ಒಂದು ಗುಂಪು ಆಗಿದ್ದಾಗ, ನೋಡಿ ಕೋಶಗಳು ಅನೇಕ ಜೀವಕೋಶಗಳೆಲ್ಲ ಸೇರಿಕೊಂಡಾಗ ಒಂದು ಅಂಗಾಂಶ ಆಗುತ್ತೆ. ಉದಾಹರಣೆಗೆ ನಾಲಿಗೆಗೆ ಅದರದೇ ಆದ ಅಂಗಾಂಶಗಳು ಇದ್ದಾವೆ. ನಾಲಿಗೆ ಅನ್ನೋದೊಂದು ಅಂಗ. ಹೀಗೆ ಮತ್ತೆ ಮೂಗು, ಕಿವಿ ಇವೆಲ್ಲ ಒಂಥರ ಅಂಗಾಂಶಗಳು. ಈಗ ಜೀವಕೋಶಗಳು, ಇದರಲ್ಲಿರ್ತಕ್ಕಂಥ ಜೀವಕೋಶಗಳೇ ಒಂಥರ ಇರ್ತದೆ. ಹೀಗೆ ಅದು ಪ್ರಾಣಿ ಜೀವಕೋಶಗಳು. ಇನ್ನು ಸಸ್ಯ ಜೀವಕೋಶಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ಕಂಡು ಬರ್ತಕ್ಕಂಥದ್ದು ಇಂಟ್ರಾಸೆಲ್ಯುಲರ್ ಸ್ಪೇಸಸ್ ಇರ್ತವೆ. ಇಲ್ಲಿ ಪ್ಯಾರೆಂಕೈಮ ಟಿಶ್ಯೂ ಮತ್ತು ಕೋಲಂಕೈಮ ಟಿಶ್ಯೂ ಮತ್ತು ಸ್ಕ್ಲೆರೆಂಕೈಮ ಟಿಶ್ಯೂ. ಇವು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತಹ ಸಸ್ಯ ಜೀವಕೋಶಗಳಲ್ಲಿ ಅಥವಾ ಸಸ್ಯ ಅಂಗಾಂಶಗಳಲ್ಲಿ ನಾವು ಕಂಡುಬರ್ತಕ್ಕಂಥ ವಿಶೇಷಣಗಳು. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಕರೋನಾ ಸಮಯದಲ್ಲಿ ಮಾಸ್ಕನ್ನು ಧರಿಸಿರಿ ಮತ್ತು ಗುಂಪಿನಲ್ಲಿ ಓಡಾಡಬೇಡಿ. ಸೋಪು ಹಾಕ್ಕೊಂಡು ಕೈ ತೊಳ್ಕೊಳ್ಳಿ. ಸಮಾಜದಲ್ಲಿ ಓಡಾಡಬೇಕಾದ್ರೆ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಬದುಕೋಣ, ಬಾಳೋಣ, ವಿಜ್ಞಾನವನ್ನು ಕಲಿಯೋಣ. ನಮಸ್ಕಾರ.